ದೇವರು ನಿನ್ನನ್ನು ಒಡೆಯಲು ಪರೀಕ್ಷಿಸುವುದಿಲ್ಲ, ಅವನು ನಿನ್ನನ್ನು ಕಟ್ಟಲು ಪರೀಕ್ಷಿಸುತ್ತಾನೆ. ಕೆಲವೊಮ್ಮೆ ಪರೀಕ್ಷೆ ಮೌನವಾಗಿರುತ್ತದೆ, ನೀನು ಪ್ರಾರ್ಥಿಸಿದರೂ ಉತ್ತರ ಸಿಗದೇ ಇರುವ ಸಮಯ. ಕೆಲವೊಮ್ಮೆ ಅದು ವಿಳಂಬವಾಗಿರುತ್ತದೆ, ಬಾಗಿಲು ತೆರೆಯದೆ ಕಾಯುವ ದಿನಗಳು. ಕೆಲವೊಮ್ಮೆ ಅದು ನಷ್ಟವಾಗಿರುತ್ತದೆ, ಹೃದಯ ತುಂಬಾ ಭಾರವಾಗಿರುವ ಕ್ಷಣಗಳು. ಆದರೆ ಮೌನ ಎಂದರೆ ದೇವರು ದೂರ ಇದ್ದಾನೆ ಅರ್ಥವಲ್ಲ, ಅವನು ನಿನ್ನೊಳಗೆ ಆಳವಾಗಿ ಕೆಲಸ ಮಾಡುತ್ತಿದ್ದಾನೆ. ವಿಳಂಬ ಎಂದರೆ ನಿರಾಕರಣೆ ಅಲ್ಲ, ಅದು ಸರಿಯಾದ ಸಮಯದ ಸಿದ್ಧತೆ. ಪ್ರತಿ ಬಿರುಗಾಳಿ ಶಿಕ್ಷೆ ಅಲ್ಲ, ಕೆಲವು ಬಿರುಗಾಳಿಗಳು ನಿನ್ನನ್ನು ಬಲಿಷ್ಠನಾಗಿಸಲು ಬರುತ್ತವೆ. ಕಾಣಿಸುವುದಕ್ಕೂ ಮೊದಲು ದೇವರು ನಿನ್ನನ್ನು ಒಳಗಿನಿಂದ ಬೆಳೆಸುತ್ತಾನೆ. ಆದ್ದರಿಂದ ಹಿಡಿದುಕೋ, ನಂಬಿಕೆ ಇಟ್ಟು ಮುಂದಕ್ಕೆ ನಡೆ. ದೇವರು ನಿನ್ನನ್ನು ಅನೇಕ ರೀತಿಯಲ್ಲಿ ಪರೀಕ್ಷಿಸುತ್ತಾನೆ, ಆದರೆ ಉದ್ದೇಶವಿಲ್ಲದೆ ಎಂದಿಗೂ ಅಲ್ಲ. ದೃಢವಾಗಿರು, ನಂಬಿಕೆಯಲ್ಲಿ ಇರು. ನೀನು ಒಬ್ಬನಲ್ಲ. ಇದುವೇ ಜೀವನ ಚಕ್ರ. ಮನಸ್ಸಿನ ಪಿಸು ಮಾತುಗಳು. ಲೈಕ್, ಶೇರ್, ಸಬ್ಸ್ಕ್ರೈಬ್.